ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಥವಾ COPD ಅಂತ ನಾವು ಏನ್ ಹೇಳ್ತೀವಿ, ಅದು ಶ್ವಾಸಕೋಶದ ಆ, ಆ, ಕ್ಷಮತೆಯನ್ನು ಕಡಿಮೆ ಮಾಡುವಂತ ಒಂದು ಕಾಯಿಲೆ. COPD ಅಂದ್ರೆ ಶ್ವಾಸಕೋಶದ ವೀಕ್ನೆಸ್ ಅನ್ನ ಕಾಸ್ ಮಾಡುತ್ತೆ. ಹಾಗೆ ಗೆ ತುಂಬಾ ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಹಾಗೆ ಅವರ ಜೀವನದ ಕ್ವಾಲಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ನಾವು ಏನು COPD ಅಂತ ಹೇಳ್ತೀವಿ, ಅದಕ್ಕೆ ಮೇನ್ ಮುಖ್ಯ ಕಾರಣ ಒಂದು ಸ್ಮೋಕಿಂಗ್, ಸಿಗರೇಟ್ ಅಥವಾ ಬಿಡಿ ಸ್ಮೋಕಿಂಗ್ ಇಂದ COPD ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಹಾಗೂ ಕ್ರಾನಿಕ್ ಆಸ್ತಮಾ ಅಥವಾ ತುಂಬಾ ವರ್ಷಗಳಿಂದ ಹುಟ್ಟಿದಾಗಿಂದ ಆಸ್ತಮಾ ಯಾರಿಗಿರುತ್ತೆ ಅವರಿಗೆ ಜೀವನದ ಕೊನೆಯ ಹಂತದಲ್ಲಿ COPD ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ COPD ಅಂದ್ರೆ ಏನು ಎಕ್ಸಾಕ್ಟ್ಲಿ ಅಂದ್ರೆ, ಶ್ವಾಸಕೋಶದಲ್ಲಿ ಉಸಿರಾಟದ ನಾಳಗಳಿರುತ್ತೆ, ಟ್ಯೂಬ್ಗಳಿರುತ್ತೆ. ಹಾಗೂ ಉಸಿರಾಟದ ಗಾಳಿಯನ್ನು ರಕ್ತದ ಜೊತೆ ಮಿಕ್ಸ್ ಮಾಡಕ್ಕೆ ಆಲ್ವಿಯೋಲೈ ಅಂತ ಇರುತ್ತೆ, ಹಾಗೆ ಬ್ರಾಂಕಿಯೋಲ್ಸ್ ಅಂತ ಇರುತ್ತೆ. ಅದು ಉಸಿರಾಟದ ಟ್ಯೂಬ್. ಸೊ ನಾವು ತಗೊಳ್ಳೋ ಗಾಳಿ ಟ್ಯೂಬಿನ ಮೂಲಕ ಹೋಗಿ ಆ ಟ್ಯೂಬಿನ ಸರ್ಕಂಫರೆನ್ಸ್, ಅದು ಸುತ್ತಳತೆ ಕಡಿಮೆ ಆಗ್ತಾ 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 ಹೋಗುತ್ತೆ. ಜಸ್ಟ್ ಲೈಕ್ ಪೈಪ್ಸ್ ಗಳ ತರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಅದು ಅದರ ಕೊನೆಗೆ ಗಾಳಿಯ ಚೀಲಗಳಿರುತ್ತೆ, ಆಲ್ವಿಯೋಲಸ್ ಅಂತ ಹೇಳ್ಬಿಟ್ಟು. ಅದೇನ್ ಮಾಡುತ್ತೆ ಅಂದ್ರೆ, ಅದು ರಕ್ತದ ಜೊತೆ ಬೆರೆಯುತ್ತೆ. ಸಣ್ಣ ಸಣ್ಣ ರಕ್ತನಾಳಗಳು ಅದನ್ನ ಅಂಟ್ಕೊಂಡಿರುತ್ತೆ. ಸೊ ಅದು ರಕ್ತದ ಜೊತೆ ಬೆರೆಯುತ್ತೆ. ಗಾಳಿಯಲ್ಲಿ ಆಕ್ಸಿಜನ್ ರಕ್ತಕ್ಕೆ ಹೋಗುತ್ತೆ. ರಕ್ತದಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಬರುತ್ತೆ. ಅದರ ಮೂಲಕ ಶ್ವಾಸಕೋಶದಿಂದ ಅದು ಹೊರಗೆ ಹೋಗುತ್ತೆ. ಇದು ದೇಹದಲ್ಲಿರೋ ಮೇನ್ ಎರಡು ಇದು ಗ್ಯಾಸಸ್, ಉಸಿರಾಟಕ್ಕೆ ತುಂಬಾ ಹೆಲ್ಪ್ ಆಗುವಂತ ಗ್ಯಾಸಸ್ ಎರಡು. ಒಂದು ಆಮ್ಲಜನಕ ಆಕ್ಸಿಜನ್, ಇನ್ನೊಂದು ಇಂಗಾಲದ ಡೈಆಕ್ಸೈಡ್. ಸೊ COPD ಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ವಾಸಕೋಶದ ಕ್ಷಮತೆ ಕಮ್ಮಿ ಆಗ್ತಾ ಆಗ್ತಾ ಉಸಿರಾಟದ ಗಾಳಿಯ ಚೀಲಗಳೇನಿದೆ ಅದು ಫಿಕ್ಸ್ ಆಗ್ಬಿಡುತ್ತೆ. ಒಂದು ಸ್ಪಂಜ್ ಇದ್ದಂಗೆ ಇರಬೇಕು. ನಾರ್ಮಲ್ ಆಗಿ ಶ್ವಾಸಕೋಶ ಸ್ಪಂಜ್ ಇದ್ದಂಗೆ ಇರಬೇಕು, ತುಂಬಾ ಸಾಫ್ಟ್ ಆಗಿರ್ಬೇಕು, ತುಂಬಾ ಫ್ಲೆಕ್ಸಿಬಲ್ ಆಗಿರ್ಬೇಕು, ಹಾಗೆ ತುಂಬಾ ಎಲಾಸ್ಟಿಕ್ ಆಗಿರ್ಬೇಕು. ಅದು ಎಕ್ಸ್ಪ್ಯಾಂಡ್ ಆಗ್ಬೇಕು, ಉಸಿರಾಟ ತಗೋತಾ ಕೊಲಾಪ್ಸ್ ಆಗ್ಬೇಕು, ಗಾಳಿ ಹೊರಗೆ ಬಿಡ್ತಾ ಬಿಡ್ತಾ. COPD ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಶ್ವಾಸಕೋಶ ಒಂದು ಸೈಜ್ ಅಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ, ಸ್ಟಿಫ್ನೆಸ್ ಬರುತ್ತೆ, ಅದರದ್ದು ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಳಿಯ ಪಂಪ್ ಆಗದೆ ಇದ್ರೆ ದೇಹದಲ್ಲಿ ಫುಲ್ ಶ್ವಾಸಕೋಶದ ಕೆಪಾಸಿಟಿ ಯೂಸ್ ಮಾಡ್ಕೊಳಕ್ ಆಗಲ್ಲ ದೇಹಕ್ಕೆ. ಸೊ ಆಗ ಉಸಿರಾಟದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಕಫ ಹೊರಗಡೆ ಹೋಗಲ್ಲ, ಅಲ್ಲಲ್ಲೇ ಇನ್ಫೆಕ್ಷನ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಉಸಿರಾಟದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ವೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ. ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. COPD ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು, ಫಸ್ಟ್ ಮೊದಲನೇ ಕಾರಣ ಸ್ಮೋಕಿಂಗ್. ಸ್ಮೋಕಿಂಗ್ ಒಂದು ನಾವು ಪ್ರಿವೆಂಟ್ ಮಾಡ್ಕೊಳ್ಳೋಕೆ ಆಗುವಂತ COPD ಕಾರಣ. ಸಿಗರೇಟ್ ಮತ್ತೆ ಬೀಡಿ ಇದೆರಡು ದೇಶದ ಅತ್ಯಂತ ವಿಷಕಾರಿ ವಸ್ತುಗಳಲ್ಲಿ ಒಂದು. ಅದು ದುಡ್ಡಿಗೆ ಸಿಗುವಂತದ್ದು, ಯು ಕ್ಯಾನ್ ಪರ್ಚೇಸ್. ಅಂಗಡಿಗೆ ಹೋಗ್ಬಿಟ್ಟು ನನ್ಗೆ ಇಷ್ಟು ವಿಷ ಕೊಡಿ ಅಂತ ಹೇಳಿದ್ರೆ ಸಿಗುವಂತ ವಿಷ ಇದು. ಅದ್ ವಿಷ ಬಿಟ್ಟು ಬೇರೆ ಏನೂ ಅಲ್ಲ. ಸೊ ಸ್ಮೋಕಿಂಗ್ ಮಾಡೋದ್ರಿಂದ ದೇಹ ಹಾಳಾಗತ್ತೆ. ಅದರಿಂದ ಏನು ನಿಮ್ಗೆ ಏನು ಸಂತೋಷ ಸಿಗುತ್ತೆ ತಾತ್ಕಾಲಿಕವಾಗಿ, ಅದು ನಿಮ್ಮ ಜೀವನದ ಮುಖ್ಯ ಭಾಗಗಳನ್ನ ಹಾಳು ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಮೋಕಿಂಗ್ ಮಾಡ್ಬೇಕಾದ್ರೆ ಅವರಿಗೆ ಖುಷಿ ಆಗತ್ತೆ ಅಥವಾ ಏನೋ ಒಂದು ಸುಖ ಸಿಕ್ಕಂಗ ಆಗತ್ತೆ. ಬಟ್ ಕೊನೆಯ ದಿನಗಳಲ್ಲಿ, ಅವರು 50ನೇ 60ನೇ ವರ್ಷಗಳಲ್ಲಿ, 5ನೇ 6 ಡಿಕೇಡ್ಸ್ ಅಲ್ಲಿ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಸ್ಮೋಕಿಂಗ್ ಪ್ಯಾಕೆಟ್ಸ್ ಮೇಲೆ, ಸಿಗರೇಟ್ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ದು ಫೋಟೋಗಳು ಹಾಕಿರ್ತಾರೆ, ಸ್ಮೋಕ್ ಮಾಡೋದನ್ನ ಬಿಡ್ಸಕ್ಕೆ ಅಥವಾ ಹೆದರ್ಸಕ್ಕೆ. ಬಟ್ 10ರಿಂದ 15% ಜನಕ್ಕೆ ಕ್ಯಾನ್ಸರ್ ಬಂದ್ರೆ 80ರಿಂದ 90 ಜನಕ್ಕೆ COPD ಬಂದೇ ಬರುತ್ತೆ, ಅದ್ರಲ್ಲೇನು ಡೌಟೇ ಇಲ್ಲ. ಸ್ಮೋಕಿಂಗ್ ಇವಾಗ ಚೆನ್ನಾಗಿರುತ್ತೆ, ನಾಳೆ ಅವರ ಆರೋಗ್ಯ ಹಾಳಾಗೇ ಆಗುತ್ತೆ. ಸೊ ನೆಕ್ಸ್ಟ್ ಮೇನ್ ಕಾರಣ ಏರ್ ಪೊಲ್ಯೂಷನ್, ವಾತಾವರಣದ ಮಾಲಿನ್ಯತೆ. ಅಡುಗೆ ಅನಿಲ, ನಾವು ಮುಂಚೆ ಯೂಸ್ ಮಾಡ್ತಿದ್ವಿ, ಕಟ್ಟಿಗೆ ಯೂಸ್ ಮಾಡ್ತಿದ್ವಿ, ಆಮೇಲೆ ಸೌದೆ ಯೂಸ್ ಮಾಡ್ತಿದ್ವಿ, ಆಮೇಲೆ ಬೆರಣೆ ಯೂಸ್ ಮಾಡ್ತಿದ್ವಿ. ಈಗ ಗ್ಯಾಸಿಗೆ ಬಂದಿದೆ, ಗ್ಯಾಸ್ ಅಲ್ಲಿ ಕೂಡ ವಾತಾವರಣದ ಪೊಲ್ಯೂಷನ್ ಆಗುತ್ತೆ, ಬಟ್ ಕಡಿಮೆ.
ಮುಂಚೆಗಿಂತ ಕಡಿಮೆ. ಪ್ಲಸ್ ಫ್ಯಾಕ್ಟ್ರಿಗಳಿಂದ ಬರೋ ವಾಯು ಮಾಲಿನ್ಯ, ಅದು ಡೈರೆಕ್ಟ್ ಆಗಿ ಅವರು ಹೊರಗಡೆ ಬಿಟ್ಟೇ ಬಿಡ್ತಾರೆ. ಅದನ್ನ ಟ್ರೀಟ್ ಮಾಡಿ ಬಿಡಬೇಕು ಅಂತ ರೂಲ್ಸ್ ಇದೆ, ಆದ್ರೂ ಕೂಡ ಅದು ಆಗಲ್ಲ ಎಲ್ಲ ಕಡೆ. ಕೆಲವು ಕಡೆ ಅದನ್ನ ಫಾಲೋ ಅಪ್ ಮಾಡೋದೇ ಇಲ್ಲ. ಸೊ ಅದರಿಂದ ಆಗತ್ತೆ. ನೆಕ್ಸ್ಟ್ ವೆಹಿಕಲ್ಸ್ ಇಂದ, ದಟ್ ಈಸ್ ದ ಮೋಸ್ಟ್ ಕಾಮನ್ ಅಂಡ್ ಮೋಸ್ಟ್ ನಮ್ಮ ಜೀವನಕ್ಕೆ ಎಫೆಕ್ಟ್ ಆಗುವಂತ. ಈಗ ಫ್ಯಾಕ್ಟ್ರಿ ನಿಮ್ಮ ಮನೆ ಆ ಕಡೆ ಈ ಕಡೆ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಮನೆ ರೋಡಲ್ಲಿ, ನಿಮ್ಮ ಮನೆಯಲ್ಲಿ ಗಾಡಿ ಯೂಸ್ ಮಾಡೇ ಮಾಡ್ತೀರಾ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಯಾವುದನ್ನು ಸುಟ್ಟರು ಕೂಡ ಪೊಲ್ಯೂಷನ್ ಆಗೇ ಆಗತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಮೇನ್ ರೀಸನ್. ಸೊ ಕಾರಣಗಳು ಇದು. ನಾನ್ ಪೊಲ್ಯೂಷನ್ ಪೊಲ್ಯೂಷನ್ ಇಲ್ಲದೆ ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳಿದ್ರೆ, ಆಸ್ತಮಾ ಅಥವಾ ಶ್ವಾಸಕೋಶದ ಬೇರೆ ಪ್ರಾಬ್ಲಮ್ಗಳಿರುತ್ತೆ. ಕೆಲವರಿಗೆ ಟ್ಯೂಬರ್ಕ್ಲೋಸಿಸ್ ಬಂದಿರುತ್ತೆ ಮುಂಚೆ ಚೈಲ್ಡ್ಹುಡ್ ಅಲ್ಲಿ, ಆ ಕಾರಣದಿಂದ ಶ್ವಾಸಕೋಶದ ವೀಕ್ನೆಸ್ ಇರುತ್ತೆ, ಅವ್ರಿಗೂ ಕೂಡ ಮುಂದೆ ಸಿಒಪಿಡಿ ಆಗೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಹೇಳ್ಬಿಟ್ಟು ಶ್ವಾಸಕೋಶದ ಕಾಯಿಲೆ ಆಗಿರ್ಬೋದು, ಅಥವಾ ಬ್ರಾಂಕಿಕ್ಟಾಸಿಸ್ ಅಂತ ಹೇಳಿ ಶ್ವಾಸಕೋಶದಲ್ಲಿ ಸಣ್ಣ ಸಣ್ಣ ಗಾಳಿ ಗುಳ್ಳೆಗಳಾಗಿರುತ್ತೆ, ಅದರಿಂದನೂ ಇದಾಗತ್ತೆ, ಸಿಒಪಿಡಿ ಬರುತ್ತೆ. ತುಂಬಾ ರೇರ್ ಕೇಸಸ್ ಅಲ್ಲಿ ಏನಂತಾರೆ, ನಿಮ್ಮ ಹೆರಿಡಿಟ್ರಿ ಅಂಶಗಳಿಂದ, ಫಾರ್ ಎಕ್ಸಾಂಪಲ್ ಕೆಲವು ಜೀನ್ ಡಿಫಿಷಿಯನ್ಸೀಸ್ ಇಂದ ಕೂಡ ಸಿಒಪಿಡಿ ಬರುತ್ತೆ. ಆಲ್ಫಾ-1 ಆಂಟಿಟ್ರಿಪ್ಸಿನ್ ಅಂತ ಹೇಳ್ಬಿಟ್ಟು ಒಂದು ಜೀನ್ ಇದೆ, ಅದರ ಡಿಫಿಷಿಯನ್ಸಿಯಿಂದ ಕೂಡ ನಿಮಗೆ ಸಿಒಪಿಡಿ ಬರುತ್ತೆ. ಇದು ಒಂದು ಪ್ರಿವೆಂಟಬಲ್ ಕಾಸಸ್ ಆಫ್ ಸಿಒಪಿಡಿ. ಯಾವುದು? ಸ್ಮೋಕಿಂಗ್. ಸ್ಮೋಕಿಂಗ್ ಬಿಟ್ರೆ ಸಿಒಪಿಡಿಯ ರಿಸ್ಕ್ ಆಲ್ಮೋಸ್ಟ್ 50-80% ಕಡಿಮೆ ಇರುತ್ತೆ. ಅದ್ ಬಿಟ್ಟು ಏರ್ ಪೊಲ್ಯೂಷನ್. ನೆಕ್ಸ್ಟ್ ಯೂಸಿಂಗ್ ನಾನ್ ಫಾಸಿಲ್ ಫ್ಯೂಲ್ಸ್, ಗ್ಯಾಸ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ಕಟ್ಟಿಗೆ, ಸೌದೆ, ಬೆರಣಿ, ಇದನ್ನೆಲ್ಲ ಯೂಸ್ ಮಾಡಿ ಅಡುಗೆ ಮಾಡೋದ್ರಿಂದ, ನೀರು ಕಾಯಿಸಕ್ಕೆ ಯೂಸ್ ಮಾಡೋದ್ರಿಂದ ವಾತಾವರಣದಲ್ಲಿ, ನಿಮ್ಮ ಸುತ್ತಮುತ್ತಿನ ರೂಮಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗಲಿ, ಸಲ್ಫರ್ ಡೈಆಕ್ಸೈಡ್ ಆಗಲಿ, ನೈಟ್ರಸ್ ಆಕ್ಸೈಡ್ಗಳಾಗಲಿ, ಅದೆಲ್ಲ ಶೇಖರಣೆ ಆಗ್ತಾ ಇರುತ್ತೆ. ದಟ್ ಈಸ್ ಅನದರ್ ಕಾಸ್ ಆಫ್ ಸಿಒಪಿಡಿ. ಸಿಒಪಿಡಿಯ ಫ್ಲೇರ್ ಅಪ್ಗೆ ಎಕ್ಸಾಸರ್ಬೇಷನ್ ಅಂತ ಹೇಳ್ತೀವಿ. ಸಿಒಪಿಡಿ ಜಾಸ್ತಿ ಆಗೋ ಒಂದು ಕಾರಣಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ಫೆಕ್ಷನ್ ಆಗೋದು ಅಥವಾ ಧೂಳಿಗೆ, ಹೊಗೆಗೆ ಎಕ್ಸ್ಪೋಸ್ ಆಗೋದು ಆದಾಗ ನಿಮ್ಮ ನಾರ್ಮಲ್ ಸಿಂಪ್ಟಮ್ಸ್ ಏನಿದೆ ಅದು ಟ್ರಿಗರ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಸಿಒಪಿಡಿ ಪೇಷಂಟ್ ಆಗಿದ್ರೆ ನಿಮ್ಗೆ ನಿಮ್ಮ ಶ್ವಾಸಕೋಶದ ಕ್ಷಮತೆ ನಿಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈವನ್ ವಿತ್ ಮೆಡಿಕೇಶನ್ ನಾನು 100 ಮೀಟರ್ ಆಗಲಿ 200 ಮೀಟರ್ ಆಗಲಿ ಸುಸ್ತಿಲ್ಲದೆ, ವೀಸಿಂಗ್ ಇಲ್ಲದೆ ನಡಿಬಹುದು ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್, ಸ್ನಾನಕ್ಕೆ ಹೋಗೋದು, ಬೆಸ್ಟ್ ಮನೆಗೆ ಹೋಗೋದು, ಒಂದು ಫ್ಲೋರ್ ಹತ್ತೋದು, ಅವೆಲ್ಲ ಮಾಡಿದಾಗ ನಿಮ್ಗೆ ಎಷ್ಟು ಸುಸ್ತಾಗತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ಸುಸ್ತಿಗಿಂತ ತುಂಬಾ ಜಾಸ್ತಿ ಸುಸ್ತಾಯ್ತು ಅಂದ್ರೆ, ಅಥವಾ ಕಫದಲ್ಲಿ ರಕ್ತ ಬರೋದು, ಅಥವಾ ಕೆಮ್ಮಿದಾಗ ಹಳದಿ ಬಣ್ಣದ ಕಫ ಬರೋದು, ಚಳಿ ಜ್ವರ ಬರೋದು, ಇದೆಲ್ಲ ಸಿಒಪಿಡಿ ಜಾಸ್ತಿ ಆಗಿರೋ ಒಂದು ಲಕ್ಷಣಗಳು. ಅದು ಫ್ಲೇರ್ ಅಪ್ ಆಗುವಂತ ಲಕ್ಷಣಗಳು. ಇದನ್ನ ನಾವು ನೋಡ್ಕೊಂಡು ಏನ್ ಟೆಸ್ಟ್ಗಳು ಬೇಕಾಗತ್ತೆ ಅವರಿಗೆ ಅದನ್ನ ನಾವು ಹೇಳ್ಬೋದು. ಸಿಒಪಿಡಿ ಅನ್ನೋದು ಶ್ವಾಸಕೋಶದ ಕಾಯಿಲೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಸೊ ಫಸ್ಟ್ ಡಯಾಗ್ನೋಸ್ ಮಾಡಕ್ಕೆ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡ್ತಾರೆ, ಅವರು ಏನೇನು ತೊಂದರೆಗಳಿದೆ ಅವರಿಗೆ ಅದನ್ನ ಹೇಳ್ತಾರೆ. ಕೊನೆಗೆ ನಾವು ಅವರಿಗೆ ಕೆಲವು ಲೀಡಿಂಗ್ ಕ್ವಶನ್ಸ್ ಅಂತ ಕೇಳ್ತೀವಿ. ಯಾವಾಗಿಂದ ಇದೆ, ಎಷ್ಟು ದಿನದಿಂದ ಇದೆ, ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಮ್ಮಿ ಆಗುತ್ತೆ, ಮೆಡಿಸಿನ್ಸ್ ಏನೇನು ತಗೋತಾ ಇದ್ದಾರೆ, ಹಿಸ್ಟ್ರಿ, ಫಸ್ಟ್ ಹಿಸ್ಟ್ರಿ ಆಫ್ ದ ಪೇಷಂಟ್, ಮೆಡಿಕೇಶನ್ ಹಿಸ್ಟ್ರಿ ತಗೋತೀವಿ. ಹಾಗೆ ಪರೀಕ್ಷೆ ಮಾಡ್ತೀವಿ, ಶ್ವಾಸಕೋಶದ ಪರೀಕ್ಷೆ ಮಾಡ್ತೀವಿ. ಶ್ವಾಸಕೋಶದ ಪರೀಕ್ಷೆಯಲ್ಲಿ ವೀಸಿಂಗ್ ಕಾಣುತ್ತಾ, ಕಫದ ಉತ್ಪತ್ತಿ ಜಾಸ್ತಿ ಇದೆ ಅಂತ ಕಾಣುತ್ತಾ, ಅಥವಾ ಕಫದ ಅಕ್ಯುಮುಲೇಷನ್ ಆಗಿದೆಯಾ ಒಳಗಡೆ, ಅದು ನಮ್ಗೆ ಕೆಲವು ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಅದರ ಮೇಲೆ ನಾವು ಇನ್ವೆಸ್ಟಿಗೇಷನ್ಸ್ ಅನ್ನ ಹೇಳ್ತೀವಿ. ಕೆಲವು ತುಂಬಾ ಕಾಮನ್ ಆಗಿ ಮಾಡಿಸೋ ಇನ್ವೆಸ್ಟಿಗೇಷನ್ಸ್, ಫಸ್ಟ್ ಎಕ್ಸ್ರೇ ಮಾಡಿಸ್ತೀವಿ. ಎಕ್ಸ್ರೇಯಲ್ಲಿ ಅವರ ಶ್ವಾಸಕೋಶದ ಏನಂತಾರೆ ಓವರ್ ಆಲ್ ಲುಕ್ ನಮಗೆ ಗೊತ್ತಾಗುತ್ತೆ. ಶ್ವಾಸಕೋಶದ ಸೈಜ್ ಎಷ್ಟಿದೆ, ಹಾಗೆ ಅದರಲ್ಲಿ ಏನಾರ ನ್ಯೂಮೋನಿಯಾದು ಮಚ್ಚೆಗಳಿದೆಯಾ, ಕಫ ಕಟ್ಕೊಂಡು ಇನ್ಫೆಕ್ಷನ್ ಆಗಿರೋ ಮಚ್ಚೆಗಳಿದೆಯಾ, ಅಥವಾ ನಾನು ಹೇಳ್ದಂಗೆ ಟ್ಯೂಬರ್ಕ್ಲೋಸಿಸ್ ಆಗಿರೋ
ಮಚ್ಚೆಗಳೇನಾದ್ರು ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಅದು ಬಿಟ್ರೆ ಬೇಸಿಕ್ ಕಂಪ್ಲೀಟ್ ಬ್ಲಡ್ ಕೌಂಟ್, ಅದರಲ್ಲಿ ಇನ್ಫೆಕ್ಷನ್ ಮಾರ್ಕರ್ಸ್ ಇರುತ್ತೆ. WBC ಕೌಂಟ್ ಜಾಸ್ತಿ ಆಗಿರ್ಬೋದು ಅಥವಾ ಇಮ್ಯುನೋಫಿಲ್ ಜಾಸ್ತಿ ಆಗಿರ್ಬೋದು. ಸೊ ಆ ಬೇಸಿಸ್ ಮೇಲೆ ನಾವು ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ, ಪಲ್ಮನರಿ ಫಂಕ್ಷನ್ ಟೆಸ್ಟ್. ಸೊ ಅದು ಏನು ಅಂದ್ರೆ ಉಸಿರಾಟದ ಟ್ಯೂಬ್ ಒಂದು ಕನೆಕ್ಟ್ ಆಗಿರುತ್ತೆ, ಅದರಲ್ಲಿ ಇವರು ಉಸಿರಾಟ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಆಗಿ ಉಸಿರಾಡ್ತಾರೆ, ಆಮೇಲೆ ತುಂಬಾ ಶಕ್ತಿ ಬಿಟ್ಟು ಉಸಿರು ಬಿಡ್ತಾರೆ. ಸೊ ಇದು ನಮಗೆ ಅವರ ಶ್ವಾಸಕೋಶದ ಕೆಪಾಸಿಟಿಯನ್ನು ನಮಗೆ ತೋರಿಸುತ್ತೆ. ಹೇಗೆ ಅಂದ್ರೆ ಅವರ ವಯಸ್ಸಿಗೆ, ಅವರ ಹೈಟ್ಗೆ, ಅವರ ವೆಯ್ಟ್ಗೆ ಲಂಗ್ಸಿನ ಕೆಪಾಸಿಟಿ ಇಷ್ಟು ಇರಬೇಕು ಅಂತ ಹೇಳಿ ನಮ್ಮ ಭಾರತದ ಒಂದು ಇದಿದೆ, ರೆಕಾರ್ಡ್ಸ್ ಇದೆ. ಅದಕ್ಕೆ ಹೋಲಿಸ್ಕೊಂಡು ನಾವು ಕಂಪೇರ್ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಲಂಗ್ ಕೆಪಾಸಿಟಿ ಎಷ್ಟಿರಬೇಕು, ಅದಕ್ಕೆ ಹೋಲಿಸಿದ್ರೆ ಇವರ ಕೆಪಾಸಿಟಿ ಎಷ್ಟು ಕಡಿಮೆ ಆಗಿದೆ, ಅದನ್ನ ನೋಡಿಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಬೇಸಿಕ್ ಡಯಾಗ್ನೋಸಿಸ್ ಟೆಸ್ಟ್ಗಳು. ಸೊ COPD ಟ್ರೀಟ್ಮೆಂಟಿನ ಇದಕ್ಕೆ ಬಂದ್ವಿ ಅಂದ್ರೆ ಫಸ್ಟ್ ನಾವು ನೆಬುಲೈಸೇಷನ್ಸ್ ಅಥವಾ ಇನ್ಹೇಲ್ಡ್ ಬ್ರಾಂಕೋಡೈಲೇಟರ್ಸ್ ಅಂತ ಹೇಳ್ತೀವಿ. ಅದು ಇನ್ಹಲೇಷನ್ ಮೂಲಕ ಅಂದ್ರೆ ಶ್ವಾಸಕೋಶದ ಒಳಗೆ ಕೆಲಸ ಮಾಡುವಂತ ಔಷಧಿಗಳು. ನೆಬುಲೈಸೇಷನ್, ಇನ್ಹೇಲರ್ ಮತ್ತೆ ರೋಟೋಕ್ಯಾಪ್ಸ್ ಅಂತ 3 ತರದ ಔಷಧಿಗಳಿದೆ. ಎಲ್ಲದೂ ವರ್ಕ್ ಆಗೋದು ಶ್ವಾಸಕೋಶದಲ್ಲೇನೆ. ಬಟ್ ಡೆಲಿವರಿ ಡಿವೈಸಸ್ ಅಂದ್ರೆ ಅದನ್ನ ನಾವು ಯಾವ ರೀತಿ ಕೊಡ್ತೀವಿ, ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ರೆ ಶುರುವಾಗ್ತಾ ಇದೆ ಇವಾಗ ಅವ್ರಿಗೆ COPD ಅಂದ್ರೆ ನಾವು ಕ್ಯಾಪ್ಸುಲ್ ಅನ್ನು ಹಾಕಿ, ರೋಟೋಕ್ಯಾಪ್ಸ್ ಅಥವಾ ಕ್ಯಾಪ್ಸುಲ್ಸ್ ನ ಹಾಕಿ ಎಳ್ಕೊಳ್ಳುವಂತ ಔಷಧಿಗಳನ್ನು ಕೊಡ್ತೀವಿ. ಸ್ವಲ್ಪ ಜಾಸ್ತಿ ಆಗಿದೆ, ಅವ್ರಿಗೆ ಎಳ್ಕೊಳಕ್ಕೆ ಶಕ್ತಿ ಇಲ್ಲ ಅಂದಾಗ ಇನ್ಹೇಲರ್ಸ್ ನ ಕೊಡ್ತೀವಿ. ತುಂಬಾ ಜಾಸ್ತಿ ಆಗಿದೆ, ಅಡ್ಮಿಟ್ ಆಗಿದ್ದಾರೆ ಅಥವಾ ಅವ್ರಿಗೆ ಎದ್ದು ಓಡಾಡಕ್ ಆಗಲ್ಲ ಅಂದಾಗ ನೆಬುಲೇಷನ್ಸ್ ಅಲ್ಲಿ ನಾವು ಕೊಡ್ತೀವಿ. ಸೊ ಈಗ ಟ್ರೀಟ್ಮೆಂಟಿನ ಆಸ್ಪೆಕ್ಟಿಗೆ ಬಂದಾಗ ನೆಬುಲೈಸೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಇನ್ಫೆಕ್ಷನ್ ಆಗಿ COPD ಆಗಿತ್ತು ಅಂದ್ರೆ ನಾವು ಆಂಟಿಬಯೋಟಿಕ್ಸ್ ನ ಕೊಡ್ಬೇಕಾಗತ್ತೆ, ಹಾಗೂ ಕಫ ಕ್ಲಿಯರ್ ಮಾಡುವಂತ ಔಷಧಿಗಳನ್ನ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ COPD ಫ್ಲೇರ್ ಅಪ್ ಸ್ಟಾಪ್ ಆದ್ಮೇಲೆ ಅವ್ರಿಗೆ ಇನ್ಹೇಲರ್ಸ್ ಅಥವಾ ರೋಟೋಕ್ಯಾಪ್ಸ್ ಅನ್ನ ಕಂಟಿನ್ಯೂ ಮಾಡಕ್ಕೆ ನಾವು ಕೆಲವು ಸಲ ಹೇಳ್ತೀವಿ. ಅದು ಬಿಟ್ಟು ಶ್ವಾಸಕೋಶದ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಕೆಲವು ಔಷಧಿಗಳಿದೆ, ಅದನ್ನ ಕೊಡ್ಬೇಕಾಗತ್ತೆ. ಹಾಗೆ ಶ್ವಾಸಕೋಶದ ಮಸಲ್ಸ್, ಸ್ನಾಯುಗಳನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ನ ಕೊಡ್ಬೇಕಾಗತ್ತೆ ಕೆಲವು ಸಲ. ಹಾಗೆ ಅವರ ಕೆಲವು ಮುಕ್ಕಾಲ್ಪಾಲ್ COPD ಪೇಷಂಟ್ಸ್ ಅಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಕೂಡ ನಾವು ಆಡ್ ಮಾಡ್ತೀವಿ. ಸೊ ಮೆಡಿಸಿನ್ಸ್ ಬಂದ್ಬಿಟ್ಟು ಈ ತರ ಬೇಸಿಕ್ ಮೆಡಿಕೇಶನ್ಸ್ ಇರುತ್ತೆ. ತುಂಬಾ ಜಾಸ್ತಿ COPD ಪ್ರಾಬ್ಲಮ್ ಇದ್ದಾಗ ಅಥವಾ ವೀಸಿಂಗ್ ಜಾಸ್ತಿ ಇದ್ದಾಗ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಸ್ಟಿರಾಯ್ಡ್ಸ್ ಅವೆಲ್ಲ ಸ್ವಲ್ಪ ಏನಂತಾರೆ, ಡಾಕ್ಟರ್ಸ್ ಅನ್ನ ಕೇಳ್ಕೊಂಡು, ನಿಮ್ಮ ಡಾಕ್ಟರ್ಗಳನ್ನ ಕೇಳ್ಕೊಂಡು ನೀವು ತಗೋಬೇಕಾಗತ್ತೆ. ನೀವೇ ಅದನ್ನ ಕಂಟಿನ್ಯೂ ಮಾಡುವಂತ ಮಾತ್ರೆಗಳಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಅದು ಬಿಟ್ಟು ಈಗ ಮೆಡಿಕೇಶನ್ಸ್ ಇಲ್ದೇನೆ ಕೆಲವು ಟ್ರೀಟ್ಮೆಂಟ್ ಇದೆ. ಉದಾಹರಣೆಗೆ ಲಂಗ್ಸಿನ ಎಕ್ಸಸೈಸ್ಗಳನ್ನ ಮಾಡೋದು, ಪ್ರಾಣಾಯಾಮ ಮಾಡೋದು. ಅದರಿಂದ ಶ್ವಾಸಕೋಶದ ಕೆಪಾಸಿಟಿ ತುಂಬಾ ಜಾಸ್ತಿ ಆಗದೆ ಇರ್ಬೋದು, ಬಟ್ ಉಸಿರಾಟದ ತೊಂದರೆಯನ್ನ ನೀವು ತಡ್ಕೊಳ್ಳುವಂತ ಕ್ಷಮತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಅಪ್ಪರ್ ಬಾಡಿ ಎಕ್ಸಸೈಸಸ್, ಶೋಲ್ಡರ್, ಆಮೇಲೆ ತೋಳುಗಳು, ಆಮೇಲೆ ಎದೆಯ ಮಸಲ್ಸ್ ನ ಇಂಪ್ರೂವ್ಮೆಂಟ್ ಮಾಡುವಂತ ಎಕ್ಸಸೈಸ್ಗಳನ್ನು ನಾವು ಹೇಳ್ಕೊಡ್ತೀವಿ. ಸೊ ಅದಕ್ಕೆ ಸಪರೇಟ್ ಡಿಪಾರ್ಟ್ಮೆಂಟೇ ಇಟ್ಕೊಂಡಿದೀವಿ, ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳಿ. ಸೊ ತುಂಬಾ ಅಡ್ವಾನ್ಸ್ಡ್ COPD ಪೇಷಂಟ್ಸ್ ಇದ್ರು ಅಂದ್ರೆ, ತುಂಬಾ ಲಂಗ್ಸ್ ವೀಕ್ ಇದೆ, ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಅಂದವರಿಗೆ ಅದನ್ನ ನಾವು ಮಾಡಿಸ್ತೀವಿ. COPD ಪ್ರಿವೆಂಟ್ ಮಾಡೋದು, ಈಗ ಆಸ್ತಮಾ ಇರೋ COPD ನ ನಾವು ಜಾಸ್ತಿ ಪ್ರಿವೆಂಟ್ ಮಾಡಕ್ಕಾಗಲ್ಲ, ಬಟ್ ಎಕ್ಸಾಸರ್ಬೇಷನ್ ಪ್ರಿವೆಂಟ್ ಮಾಡಕ್ಕಾಗತ್ತೆ ವಿತ್ ಬೇಸಿಕ್ ಪ್ರಿಕಾಷನ್ಸ್ ಯೂಸ್ ಮಾಡಬೇಕು. ಸಾಮಾನ್ಯ ಜ್ಞಾನ ಬೇಕೇ ಬೇಕು. ತುಂಬಾ COPD ಇರೋ ಅಂತ ಪೇಷಂಟ್ಸ್ ಹೊರಗಡೆ ಹೋದಾಗ ಮಾಸ್ಕ್ ಹಾಕೊಂಡು ಓಡಾಡೋದು ತುಂಬಾ ಒಳ್ಳೇದು. ಹಾಗೆ ಅನಾವಶ್ಯಕವಾಗಿ ಕ್ರೌಡ್ ಅಲ್ಲಿ ಹೋಗೋದು, ಜನಸಂದಣಿ ಜಾಸ್ತಿ ಇರೋ ಕಡೆ ಹೋದಾಗ ಅವ್ರಿಗೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಹಾಗೆ ವರ್ಷ ಅವರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ತುಂಬಾ ಒಳ್ಳೇದು. ನ್ಯೂಮೋನಿಯಾ ವ್ಯಾಕ್ಸಿನೇಷನ್ಸ್ ಅಂತ ಬರುತ್ತೆ, ಅದನ್ನ ಹಾಕ್ಸ್ಕೊಂಡ್ರೆ ಪದೇ ಇನ್ಫೆಕ್ಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. COPD ನ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಒಂದು ಸ್ಮೋಕಿಂಗ್ ಮಾಡಬಾರ್ದು. ಮಾಡೋವ್ರಿಗೆ ನಮ್ಮ ಸುತ್ತಮುತ್ತ ಇರೋ
ನಮ್ಗೆ ಗೊತ್ತಿರುವಂತ ಜನಕ್ಕೆ ಸ್ಮೋಕಿಂಗ್ ಇಂದ ಏನೇನು ದುಷ್ಪರಿಣಾಮ ಆಗುತ್ತೆ ಅದನ್ನ ತಿಳಿ ಹೇಳಬೇಕು. ಆಗ ನಿಮ್ಗೂ ಅದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಪಕ್ಕದವರು ಸ್ಮೋಕ್ ಮಾಡಿದ್ರೆ ನಿಮ್ಮ ಶ್ವಾಸಕೋಶ ಹಾಳಾಗತ್ತೆ. ಸೊ ಅವ್ರಿಗೂ ತಿಳಿ ಹೇಳಬೇಕು. ಸೊ ಅವರಿಂದ ಅವರ ಸುತ್ತಮುತ್ತ ಇರೋ ಜನಕ್ಕೂ ಹೆಲ್ಪ್ ಆಗತ್ತೆ. ಸೊ ಸ್ಮೋಕಿಂಗ್ ಮಾಡ್ತಾ ಇದ್ರೆ ನಿಲ್ಸಿ, ಅದರಿಂದ ಏನು ಉಪಯೋಗ ಇಲ್ಲ. ಏನು ನಿಮ್ಮ ದುಡ್ಡು ಹಾಳು, ಹಾಗೆ ನಿಮ್ಮ ದೇಹದ ಮುಖ್ಯವಾದ ಅಂಗ ಇಡೀ ಶ್ವಾಸಕೋಶ ಎರಡು ಹಾಳಾಗತ್ತೆ. ಸೊ ಅಬ್ಸಲ್ಯೂಟ್ಲಿ ಯೂಸ್ಲೆಸ್, ವೇಸ್ಟ್ ಅಂಡ್ ಡೇಂಜರಸ್. ಬರೀ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಪಾಸ್ಟ್ ಟೈಮ್ ಹಾಬಿ ಅಂತ ಹೇಳಿ ಬಿಟ್ಬಿಡ್ಬೋದು. ಅದರಿಂದ ನಿಮ್ಮ ದೇಹ ವೀಕ್ ಆಗತ್ತೆ, ನಿಮ್ಮ ದೇಹ ಹಾಳಾಗತ್ತೆ. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಬೇಕು. ಪೊಲ್ಯೂಷನ್ ಇಂದ ಆಗುವಂತ ಸಿಒಪಿಡಿನ ಪ್ರಿವೆಂಟ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ನಾವು ಉಸಿರಾಡೋ ಗಾಳಿ ಹೊರಗಡೆಯಿಂದ ಒಳಗೆ ಬಂದೇ ಬರುತ್ತೆ, ಅನ್ಲೆಸ್ ಯು ಆರ್ ಇನ್ ಎ ವಿಲೇಜ್ ಸೆಟಪ್. ಸೊ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ತುಂಬಾ ಪೊಲ್ಯೂಷನ್ ಇರೋ ಜಾಗಕ್ಕೆ ನಾವು ಶಿಫ್ಟ್ ಆಗ್ಬೇಕಾಗತ್ತೆ, ಅಥವಾ ಮನೆ ಒಳಗಡೆ ಏರ್ ಪ್ಯೂರಿಫೈಯರ್ ನ ಇಟ್ಕೊಳ್ಳೋದ್ರಿಂದ ಹೆಲ್ಪ್ ಆಗತ್ತೆ. ಏರ್ ಪ್ಯೂರಿಫೈಯರ್ ಅಲ್ಲಿ ಫಿಲ್ಟರ್ ಇರುತ್ತೆ, ಅದರಿಂದ ಆದಷ್ಟು ಏನಂತಾರೆ ನಾಕ್ಸಿಯಸ್ ಪಾರ್ಟಿಕಲ್ಸ್, ವಿಷಭರಿತ ಪದಾರ್ಥಗಳನ್ನ ಅದು ಹೇಳ್ಕೊಂಡು ಹಿಡ್ಕೊಳ್ಳುತ್ತೆ. ಸೊ ಅದ್ ಬಿಟ್ರೆ ಪ್ರಿವೆಂಟ್ ಮಾಡೋದು ಏನಂತಾರೆ, ಆಸ್ತಮಾ ಇರೋ ಪೇಷಂಟ್ಸ್ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಂಡ್ರೆ ಸಿಒಪಿಡಿನ ನಾವು ಪ್ರಿವೆಂಟ್ ಮಾಡ್ಬೋದು.